ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಈ ಒಂದು ವಿಡಿಯೋ ಏನಿದೆ 4ನೇ ತರಗತಿಯ ಕೊನೆಯ ವಿಡಿಯೋ ಆಗಿರುತ್ತೆ. ಇಲ್ಲಿಗೆ 4ನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ MCQs ಕಂಪ್ಲೀಟ್ ಆಗುತ್ತೆ. ಮೊದಲನೇದಾಗಿ ಪ್ರಶ್ನೆ ನೋಡ್ತಾ ಹೋಗೋಣ. ಕೊಟ್ಟಿರುವಂತಹ ಆಕೃತಿಗಳ ವಿನ್ಯಾಸವನ್ನ ಪೂರ್ಣಗೊಳಿಸಿ ಅಂತ ಇದೆ. ಓಕೆ, ಇಲ್ಲಿ ನೋಡಿ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಉತ್ತರ ಏನಾಗಿರ್ಬೋದು? ಇದಾದ್ಮೇಲೆ ಇದು ಬಂದಿದೆ, ಇದಾದ್ಮೇಲೆ ಇದು ಬಂದಿದೆ. ಸೊ ಇದಾದ್ಮೇಲೆ ಮತ್ತೆ ಏನ್ ಬರ್ಬೇಕು? ಇದು ಬರ್ಬೇಕು. ಸೊ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಉಲ್ಟಾ ಟ್ರಯಾಂಗಲ್ ಇದೆ, ಇಲ್ಲೂ ಕೂಡ ಉಲ್ಟಾ ಟ್ರಯಾಂಗಲ್ ಬರ್ಬೇಕು. ಸೊ ಆನ್ಸರ್ ಏನು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ 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 ಏನ್ ಬರ್ಬೇಕಲ್ಲಿ? ಈ ತರ ಬರ್ಬೇಕು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ತರ ಇದು ಇವಾಗ ಎಲ್ಲಿಗೆ ಹೋಗ್ಬೇಕು ನೋಡಿ? ಹೀಗ್ ಬಂದು ಹೀಗ್ ಬಂದು ಹೀಗ್ ಬಂದು ನೆಕ್ಸ್ಟ್ ಈ ಕಡೆ ಡೈರೆಕ್ಷನ್ ಬರ್ಬೇಕು. ಸೊ ಏನು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನೋಡಿ ಚಿತ್ರವನ್ನ ಗಮನಿಸಿ. ಇಲ್ಲಿ ಏನ್ ಬರ್ಬೇಕು? ಸರ್ಕಲ್ ಬರ್ಬೇಕು, ಹೌದಲ್ವಾ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 5ನೇ ಪ್ರಶ್ನೆ ನೋಡ್ತಾ ಹೋಗಿ. ಇಲ್ಲಿ ಸೊ ನೆಕ್ಸ್ಟ್ ಅಂದ್ರಲ್ಲಿ ಇಲ್ಲಿ ಬರ್ಬೇಕು, ಹೌದಲ್ವಾ? ಸೊ ಏನು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಹೌದಲ್ವಾ? 6ನೇ ಪ್ರಶ್ನೆ. ಈ ವಿನ್ಯಾಸದಲ್ಲಿರುವಂತಹ ಜಾಮಿತಿಯ ಆಕೃತಿಯ ಹೆಸರು ಏನು ಅಂತ ಕೇಳಿದರೆ ಏನಂತ ಕರಿತೀವಿ? ಇದನ್ನ ವೃತ್ತ ಅಂತೀವ, ಚೌಕ ಅಂತೀವ, ತ್ರಿಭುಜ ಅಂತೀವ, ಅಥವಾ ಸಿಲಿಂಡರ್ ಅಂತ ಹೇಳ್ತೀವ? ಇದನ್ನ ಚೌಕ ಅಂತ ಕರಿತೀವಿ. ಓಕೆ, ಈ ವಿನ್ಯಾಸದಲ್ಲಿ ಇರುವಂತಹ ಜಾಮಿತಿಯ ಆಕೃತಿಯ ಹೆಸರು ಏನು ಅಂತ ಕೇಳಿದರೆ ವರ್ಗ, ಆಯತ, ವೃತ್ತ, ತ್ರಿಭುಜ ಅಂತ ಇದೆ. ಸರಿಯಾದಂತ ಆಪ್ಷನ್ ಏನು? ಆಯತ. ಈ ವಿನ್ಯಾಸದಲ್ಲಿರುವಂತಹ ಜಾಮಿತಿಯ ಆಕೃತಿಯ ಹೆಸರು ಅಂತ ಕೇಳಿದರೆ ಅದನ್ನ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಈ ಆಯತಾಕೃತಿಗೆ ಇರುವಂತಹ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಓಕೆ, ಸಮಮಿತಿ ಅಕ್ಷಗಳ ಸಂಖ್ಯೆ 4 ಇದೆ. ಓಕೆ, ಇನ್ನು 10ನೇ ಪ್ರಶ್ನೆ. ಈ ವರ್ಗಾಕೃತಿಗೆ ಇರುವಂತಹ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೂ ಕೂಡ ಎಷ್ಟು? 4. ಇನ್ನು 11ನೇ ಪ್ರಶ್ನೆ. ಸಮಬಾಹು ತ್ರಿಭುಜದಲ್ಲಿ ಇರುವಂತಹ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು? 1 2 3 ಎಷ್ಟು? 3 ಇಸ್ ದ ರೈಟ್ ಆನ್ಸರ್. ಈ ಅಕ್ಷರ ಅಂದ್ರೆ ಎ ಅನ್ನೋ ಈ ಅಕ್ಷರ ಏನಿದೆ ಇದರಲ್ಲಿ ಇರುವಂತಹ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಎಷ್ಟು? 2. ಓಕೆ, ಸಮಮಿತಿ ಅಕ್ಷಗಳ ಸಂಖ್ಯೆ ಎ ಅನ್ನೋ ಅಕ್ಷರದಲ್ಲಿ 2 ಇರ್ತವೆ. ಓಕೆ, ಸಂಗ್ರಹಿಸಿದ ದತ್ತಾಂಶವನ್ನ ಕೋಷ್ಟಕದಲ್ಲಿ ಮತ್ತು ಸ್ತಂಭಾಲೇಖದಲ್ಲಿ ಗುರುತಿಸುತ್ತಾರೆ. ಇವುಗಳಿಂದ ನಿರೀಕ್ಷೆಗಳನ್ನ ದಾಖಲಿಸ್ತಾರೆ. ಸೊ ಇಲ್ಲಿ ದತ್ತಾಂಶಗಳ ನಿರ್ವಹಣೆ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಒಂದು ತರಗತಿ 25 ವಿದ್ಯಾರ್ಥಿಗಳು ಇಷ್ಟಪಡುವಂತಹ ತಿಂಡಿಗಳ ಕಂಬನಕ್ಷೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ಬೇಕು. ವಿದ್ಯಾರ್ಥಿಗಳ ಸಂಖ್ಯೆ, ತಿಂಡಿ ಎಲ್ಲ ಕೊಟ್ಟಿದ್ದಾರೆ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವಂತ ತಿಂಡಿ ಯಾವುದು? 8 ಅಂದ್ರೆ ಏನು? ಚಪಾತಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಅತಿ ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಡುವಂತ ತಿಂಡಿ 4 ಯಾವುದು? ದೋಸೆ. ಓಕೆ, 3ನೇ ಪ್ರಶ್ನೆ. ಚಪಾತಿಯನ್ನ ಇಷ್ಟಪಡುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಚಪಾತಿಯನ್ನ ಇಷ್ಟಪಡುವಂತ ವಿದ್ಯಾರ್ಥಿಗಳ ಸಂಖ್ಯೆ ಬಂದು 8, ಹೌದಲ್ವಾ? ಸರಿಯಾದಂತ ಆಪ್ಷನ್ 8. ಆಮೇಲೆ ಪೂರಿಯನ್ನ ಇಷ್ಟಪಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆ, ಪೂರಿ ಎಷ್ಟು ಜನ? 7 ಜನ. ಓಕೆ, ಸರಿಯಾದಂತ ಆಪ್ಷನ್ ಏನು? 7. ಇಡ್ಲಿಯನ್ನ ಇಷ್ಟಪಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 6. ದೋಸೆಯನ್ನ ಇಷ್ಟಪಡುವಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಅತಿ ಕಡಿಮೆ ಎಷ್ಟು? 4. ಓಕೆ, ಇನ್ನು 7ನೇ ಪ್ರಶ್ನೆ. ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಿದರೆ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ
ಸೊ ಇವನ್ನೆಲ್ಲಾನು ಆಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 25 ಬರುತ್ತೆ, ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ ಏನು? 25 ಇಸ್ ದ ರೈಟ್ ಆನ್ಸರ್. ಓಕೆ. ಇನ್ನು 8ನೇ ಪ್ರಶ್ನೆ, 8 ವಿದ್ಯಾರ್ಥಿಗಳು ಇಷ್ಟಪಡುವಂತಹ ತಿಂಡಿ ಯಾವುದು? ಚಪಾತಿ. 7 ವಿದ್ಯಾರ್ಥಿಗಳು ಇಷ್ಟಪಡುವಂತಹ ತಿಂಡಿ ಯಾವುದು? ಪೂರಿ, ಹೌದಲ್ವಾ? ಇನ್ನು 6 ವಿದ್ಯಾರ್ಥಿಗಳು ಇಷ್ಟಪಡುವಂತಹ ತಿಂಡಿ ಇಡ್ಲಿ. ಇನ್ನು 4 ವಿದ್ಯಾರ್ಥಿಗಳು ಇಷ್ಟಪಡುವಂತಹ ತಿಂಡಿ ದೋಸೆ. 4ಕ್ಕಿಂತ ಹೆಚ್ಚು 7ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಡುವಂತಹ ತಿಂಡಿ ಯಾವುದು ಅಂತ ಕೇಳಿದ್ದಾರೆ. ಓಕೆ. ನಾಲ್ಕಕ್ಕಿಂತ ಹೆಚ್ಚು 7ಕ್ಕಿಂತ ಕಡಿಮೆ. 4ಕ್ಕಿಂತ ಹೆಚ್ಚು 7ಕ್ಕಿಂತ ಕಡಿಮೆ 6 ಏನು? ಇಡ್ಲಿ. ಸೊ ಇಡ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ಕಂಪ್ಲೀಟ್ ಆಯ್ತು. ನಾವು ಮುಂದಿನ ತರಗತಿಯಲ್ಲಿ 5ನೇ ಅಂದ್ರೆ 5th ಸ್ಟ್ಯಾಂಡರ್ಡ್ಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.